ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನಿಂದಂತೂ 100ಕ್ಕೂ ಹೆಚ್ಚು ವಿಮಾನಗಳು ಸ್ಥಗಿತವಾಗಿದೆ. ರೈಲ್ವೆ ನಿಲ್ದಾಣದಂತಾಗಿದೆ ಕೆಂಪೇಗೌಡ ವಿಮಾನ ನಿಲ್ದಾಣ. ರೈಲ್ವೆ ಸ್ಟೇಷನ್ ಥರ ಪ್ರಯಾಣಿಕರಿಂದ ಗಿಜುಗುಡ್ತಾ ಇದೆ ಏರ್ಪೋರ್ಟ್. ಇನ್ನೊಂದು ಅರ್ಧ ಗಂಟೆಗೆ ರೆಡಿ ಆಗ್ಬೋದೇನೋ, 1 ಗಂಟೆಗೆ ಹೊರಡ್ಬೋದೇನೋ ಅಂತ ಏರ್ಪೋರ್ಟಲ್ಲಿ ಎಲ್ಲಿ ನೋಡಿದ್ರು ಜನ. ಬಟ್ ವಿಮಾನಗಳೆಲ್ಲ ಕ್ಯಾನ್ಸಲ್. ಎಲ್ಲಿ ಹೋಗ್ತಾರೆ ಅವರು? ವಾಪಸ್ ಬರೋಂಗಿಲ್ಲ, ಹೋಗಂಗಿಲ್ಲ. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರುವ ಪರಿಣಾಮ ಇದು ಕೆಂಪೇಗೌಡ ಏರ್ಪೋರ್ಟ್ ಅಂತಲೇ ಅಲ್ಲ, ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಹೀಗೆ ಪರಿಸ್ಥಿತಿ ಇದೆ. ಇನ್ನು ಡೆಲ್ಲಿ ಏರ್ಪೋರ್ಟ್ ಕತೆ ಏನೋ, ಮುಂಬೈ ಏರ್ಪೋರ್ಟ್ ಕತೆ ಏನೋ ಯೋಚನೆ ಮಾಡಿ ನೋಡಿ. ಹಾಗಾಗಿ ಈಗ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಂತೂ ಹೌಸ್ಫುಲ್ ಜಾಮ್ ಪ್ಯಾಕ್. ವಿಮಾನಗಳು ಒಂದರಿಂದ ಒಂದು ಹೊರಡ್ತಾ ಇದ್ದರೆ ಜನನೂ ಕಡಿಮೆ ಆಗ್ತಾರೆ. ವಿಮಾನಗಳೇ ಹೊರಡಲಿಲ್ಲ ಅಂತಂದರೆ ಏನು ಗತಿ? ಹಾಗಾಗಿ ಜನ ವಿಪರೀತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಡಿಗೋ ಏರ್ಲೈನ್ಸ್ ವಿರುದ್ಧ, ಆ ಸಂಸ್ಥೆಯ ವಿರುದ್ಧ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಸಮಸ್ಯೆ ಆಗಿರುತ್ತೆ ನೋಡಿ. ನಾಳೆ ದಿನ ಇದು ಕೋರ್ಟ್ಗೆ ಹೋಗುತ್ತೆ, ನೋಡ್ತಾ ಇರಿ. ಕೆಲವರೆಲ್ಲ ಕೋರ್ಟ್ಗೆ ಹಾಕೋತಾರೆ, ನಮ್ಗೆ ಇಷ್ಟು ಲಾಸ್ ಆಯಿತು, ಅಷ್ಟು ಲಾಸ್ ಆಯಿತು ಅಂತ ಅಂದ್ಬಿಟ್ಟು. ನಾನು ಈಗ ಪುಣೆಗೆ ಹೊಂಟೀನಿ. ಭಾಳ ಸಮಸ್ಯೆ ಆಗಿದೆ. ನಾನು ಮುಂಜಾನೆ 6ಕ್ಕೆ ಬಂದೀನಿ. ನನ್ನ ಫ್ಲೈಟ್ ಕ್ಯಾನ್ಸಲ್ ಇದೆ. ನನಗೇನು ಮೆಸೇಜ್ ಬಂದಿಲ್ಲ ಕಿ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ. ನನ್ನ ವೆಬ್ ಚೆಕ್-ಇನ್ ಆಗ್ತಾ ಇಲ್ಲ. ನಿನ್ನೆಲಿಂದ ಟ್ರೈ ಮಾಡಿದೆ. ಇಲ್ಲಿ ಕಿಯಾಕ್ಸ್ ಮ್ಯಾಗ ಏನೂ ನಡಿವಲ್ದು. ಅಲ್ಲಿ ಹೋದ್ರೆ ಟಿಕೆಟ್ 2 ತಾಸು ಅಲ್ಲಿ ಲೈನ್ನಾಗ ನಿಂತು ನಾನು ಮತ್ತು ನಾ ಮುಂದೆ ಹೋಗಲಿಲ್ಲ. ಸೊ ದೆನ್ ಐ ಕೇಮ್ ಆ್ಯಂಡ್ ಸ್ಯಾಟ್ ಹಿಯರ್. ಐ ಡೋಂಟ್ ಹ್ಯಾವ್ ಅ ಟಿಕೆಟ್. ಕಷ್ಟ ಆಗ್ತಿದೆ. ಭಾಳ ಕಷ್ಟ ಆಗಿದೆ. ಬಟ್ ಮಾತ್ರ ಆಲ್ಟರ್ನೇಟೇ ಇಲ್ಲಲ್ಲ. ಈಗ ಏನು ಮಾಡಬೇಕು? ಬೇರೆ ಎಲ್ಲ ಟಿಕೆಟ್ಸ್ ದೇ ಆರ್ ಟೇಕಿಂಗ್ 30,000 rupees ಫಾರ್ 1 ವೇ ಟಿಕೆಟ್. ಆಕಾಶ ಏರ್ ಇಂಡಿಯಾ ಏನು ಮಾಡಬೇಕು? ಎಲ್ಲಿ ಹೋಗಬೇಕು? ದಿಸ್ ನೋ ಹೌಸ್. ಮೈ ಹೌಸ್ ಇಸ್ ಇನ್ ಪುಣೆ. ನಾ ಏನು ಮಾಡಲಿ ಈಗ? ನಾವು ಆಗ್ರಾ ಹೋಗ್ಬಿಟ್ಟು ಅಲ್ಲಿಂದ ಜೈಪುರ್ ಹೋಗೋಣ ಅಂತ ಇದ್ವಿ. 4 ದಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಆದರೆ ಚೆಕ್-ಇನ್ ಆಗಿ ಲಗೇಜ್ ಹಾಕುವಾಗ ಅಲ್ಲಿ ಎಲ್ಲ ಸ್ವಲ್ಪ ಕೂಗಾಡಿ ಎಲ್ಲ ಹೇಳಿದ್ರು, ಹಾಕಬೇಡಿ ನೀವು ಸ್ಟ್ರಕ್ ಆಗಿಬಿಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ನಾವು ಅದಕ್ಕೇ ಆಮೇಲೆ ಅಲ್ಲಿ ಜೈಪುರ್ ಹೋದ್ಮೇಲೆ ಇದೇ ಪರಿಸ್ಥಿತಿ ಮತ್ತೆ ರಿಪೀಟ್ ಆದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಆಫೀಸ್ಗೆಲ್ಲ ರಜೆ ಹಾಕೊಂಡು ಬಂದಿದ್ರು. ಸೊ ಅದಕ್ಕೆ ಆ ಥರ ಆಗೋದು ಬೇಡ, ಮತ್ತೆ ತೊಂದರೆಲಿ ಸಿಗಾಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವು ವಾಪಸ್ಸು ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ಅಂದರೆ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ವಾಪಸ್ಸು. ಮತ್ತೆ ನಾವು ರೋಡ್ ಪ್ಲ್ಯಾನು ಕರ್ನಾಟಕದಲ್ಲೇ ಹುಬ್ಳಿ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಸೇಫ್ ಆಗಿರುತ್ತೆ, ಏನು ಕ್ಯಾನ್ಸಲೇಷನ್ ಎಲ್ಲ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಫೀಸ್ಗೆಲ್ಲ ರಜೆ ಹಾಕಿರೋದ್ರಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ 3-4 ಡೇಸ್ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಬೇಜಾರಾಗುತ್ತೆ ಸರ್, ಯಾಕಂದರೆ ಫ್ರೀ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅದರಲ್ಲೂ ಈ ರೀತಿ ಆದರೆ ತುಂಬ ಬೇಜಾರಾಗುತ್ತೆ. ಏನು ಹೇಳಿದ್ರು ಆ್ಯಕ್ಚುಲಿ? ಏನು ರೀಸನ್ಸ್ ಹೇಳಿದ್ರು? ಇಲ್ಲ, ಡಿಲೇಡ್ ಅಂತ ಮೆಸೇಜ್ ಬರ್ತಾ ಇದೆ. ರೀಸನ್ ಏನು ಹೇಳ್ತಾ ಇಲ್ಲ. 3:30ಗೆ ಈಗ ಮತ್ತೆ ರೀಶೆಡ್ಯೂಲ್ ಆಗಿದೆ. ಮತ್ತು 3:30ಗೆ ಮತ್ತೆ ಮೆಸೇಜ್ ಬಂದು ಮತ್ತೆ 8:30 ಅಂದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ವಾಪಸ್ ಹೊರಟಿದ್ವಿ. ಸೇಮ್ ನಾವೆಲ್ಲ ಒಂದೇ ಗುಂಪು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು DGCAದು ಗೈಡ್ಲೈನ್ಸು ಮುಂಚೆನೇ ಬಂದಿತ್ತು. ಇವರು ಪ್ಲ್ಯಾನ್ ಮಾಡಿದರೆ ಇದು ಬೇಸಿಕಲಿ ಪೈಲಟ್ಸು ಮನವೊಲಿಕೆ ಆಗಿಲ್ಲ. ಎಲ್ಲಿಂದ? ಇಂಡಿಗೋ ಮ್ಯಾನೇಜ್ಮೆಂಟ್ ಸೈಡಿಂದ. ಮೋಸ್ಟ್ ಪ್ರಾಬಬ್ಲಿ ಅದೇ ಮೇನ್ ಪ್ರಾಬ್ಲಮ್. DGCA ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ರೆಸ್ಟು ಜಾಸ್ತಿ ಕೊಡಬೇಕು ಅಂತ ಬಂದಿತ್ತಲ್ವಾ. ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಬೇರೆ ಏರ್ಲೈನ್ಸ್ ಅವರು ಹೊಸ ಪೈಲಟ್ಗಳು ತೊಗೊಂಡಿದ್ದಾರೆ, ಇವರು ಪೈಲಟ್ಗಳನ್ನ ತೊಗೊಂಡಿಲ್ಲ. ಮತ್ತು ಇವ್ರದ್ದು ಮಾರ್ಕೆಟ್ ಶೇರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇತ್ತೀಚೆಗೆ ಇಂಡಿಗೋ ಬಗ್ಗೆ ಅಷ್ಟು ಜನರಲ್ಲೂ ಅಸಮಾಧಾನ ಇತ್ತು. ಕಾರಣ ಈಗ ಗೊತ್ತಾಗ್ತಾ ಇದೆ. ಸರ್, ನಾವು ಅಯೋಧ್ಯೆಗೆ ಬುಕ್ ಮಾಡಿದ್ವಿ ಟಿಕೆಟು. 10 ದಿನದ ಹಿಂದೆ ಬುಕ್ ಮಾಡಿದ್ವಿ. ನಿನ್ನೆ ರಾತ್ರಿ ನಾವು ಡಿಜಿ ಲಾಗಿನ್ ಮಾಡಿದ ತಕ್ಷಣ ಲಾಗಿನ್ನೂ ಆಗಿತ್ತು. ಫ್ಲೈಟ್ ಶೆಡ್ಯೂಲಲ್ಲಿದೆ ಅಂತ ಹೇಳಿದ್ರು. ಬಟ್ ಇವಾಗ ಇಲ್ಲಿ ಬಂದು ನೋಡಿದ್ರೆ ನಾವು ಡಿಜಿ ಹತ್ರ ಕಡೆ ಹೋಗಿ ನೋಡಿದ್ರೆ ಅದು ಫ್ಲೈಟ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ಸೊ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇವರು ಇವಾಗ ನಾವು ಅಲ್ಲಿ ಟ್ರಾವೆಲ್ಸ್ ಎಲ್ಲ ಬುಕ್ ಮಾಡಿದ್ದೀವಿ, ಅಲ್ಲಿ ಲೋಕಲ್ ಓಡಾಡೋಕ್ಕಲ್ಲ. ಆ ದುಡ್ಡು ಯಾರು ಕೊಡ್ತಾರೆ? ಹೀಗೆ ಒಬ್ಬೊಬ್ರದ್ದು, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಪ್ಲ್ಯಾನು. ಯಾರೋ ಟೂರ್ಗೆ ಹೊರಟಿರ್ತಾರೆ, ಟ್ರಿಪ್ಗೆ ಹೊರಟಿರ್ತಾರೆ. ಆ ಲೇಡಿ ಯಾರೋ ಮಾತಾಡ್ತಾ ಇದ್ರು, ನನಗೆ ಬೆಂಗಳೂರಲ್ಲಿ ಮನೆಯೇ ಇಲ್ಲ, ನಾನು ಪುಣೆಗೆ ಹೋಗ್ಬೇಕು ಇವಾಗ ಕೆಲಸ ಮುಗಿಸ್ಕೊಂಡು, ಫ್ಲೈಟೇ ಇಲ್ಲ. ಬೇರೆ ಏರ್ಲೈನ್ಸ್ ಅವರು ಇದೇ ಚಾನ್ಸ್ ಅಂದ್ಬಿಟ್ಟು 30,000 ಮಾಡಿದಾರಂತೆ ಬೆಂಗಳೂರು ಟು ಪುಣೆ. ಯಾರು ಕೊಟ್ಟು ಹೋಗ್ತಾರೆ? ಹೆಂಗೆ ಸಾಧ್ಯ? ಈ ಥರ ವಿಪರೀತ ಸಂಕಷ್ಟಕ್ಕೆ ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ವಿಮಾನಗಳು ಬೆಂಗಳೂರಿನಿಂದ ಹೊರಡಬೇಕಾಗಿದ್ದು ಸ್ಥಗಿತವಾಗಿದೆ. ಹಾಗಾಗಿ ಏರ್ಪೋರ್ಟ್ ತುಂಬ ಹೌಸ್ಫುಲ್, ಜನ ಎಲ್ಲರೂ ಕೂಡ ಸಂಸ್ಥೆಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ.
ಬಾ 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 ಬಾ. ಏರ್ಪೋರ್ಟ್ ಲಾಬಿಗಳು ಸಾಮಾನ್ಯ ಈ ಥರ ಇರೋದೇ ಇಲ್ಲ, ಇಷ್ಟು ಜನನೇ ಇರಲ್ಲ. ಯಾಕೆಂದರೆ ನಿಮಗೆ ಟೈಮ್ ಟು ಟೈಮ್ ಫ್ಲೈಟ್ಸ್ ಮೂವ್ ಆಗ್ತಿರುತ್ತೆ, ಡಿಪಾರ್ಚರ್ ಆಗ್ತಾನೇ ಇರುತ್ತೆ, ಬಂದು ಜನ ಹೋಗ್ತಾನೇ ಇರ್ತಾರೆ. ಆದರೆ ಫ್ಲೈಟ್ಗಳು ನಿಂತಾಗ ಮಾತ್ರ ಈ ರೀತಿ ಸಮಸ್ಯೆ.